ನಮಸ್ಕಾರ. ಇನ್ನೇನು IPL ಶುರು ಆಗ್ತಾ ಇದ್ದಾವೆ. ಸುಮಾರು 3 ತಿಂಗಳ ಕಾಲ ಈ IPL ನಡೆಯೋದ್ರಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ರೀತಿಯ ಹಬ್ಬ ಇದ್ದಂತೆ ಆಗ್ತದೆ. ಸುದೈವಶಾತ್ PUC ಮತ್ತು SSLC ಪರೀಕ್ಷೆಗಳಿಗೂ ಸಹಿತ ಹೆಚ್ಚು ಕಡಿಮೆ ಮುಗದಂಗಾಗಿದೆ. ಸೊ ಹೀಗಾಗಿ ಹುಡುಗರಿಗೂ ಕೂಡ ಈ ಕ್ರಿಕೆಟ್ ಮ್ಯಾಚನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾಳೆಯಿಂದ ಪಂದ್ಯಗಳು ಆರಂಭ ಆಗ್ತಾ ಇರೋದ್ರಿಂದ ಮೊದಲ ಪಂದ್ಯ ಅಂದರೆ ಉದ್ಘಾಟನಾ ಪಂದ್ಯ ಅಂತ ನಾವೇನು ಕರಿತೀವಿ, ಅದು ಕಳೆದ ಸಲದ ಚಾಂಪಿಯನ್ ಅಂದರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಅದರ ವಿರುದ್ಧ SRH ಅಂದರೆ ಸನ್ ರೈಸರ್ಸ್ ಹೈದರಾಬಾದ್ ಇವೆರಡೂ ಟೀಮ್ಗಳ ಮಧ್ಯೆ ನಡೆಯೋದರ ಮೂಲಕ IPL ಆರಂಭಕ್ಕೆ ಅವಕಾಶ ಸಿಗ್ತದೆ. ಮತ್ತು ಇದು ಈ ಸಲ ವಿಶೇಷ ಇನ್ನೊಂದೇನು ಅಂತಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಬೆಂಗಳೂರಿನಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೀತಾ ಇದೆ. ಸೊ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ಏನು ಕಳೆದ ಕೆಲ ತಿಂಗಳುಗಳಿಂದ ಕೇಳಿ ಬರ್ತಾ ಇತ್ತು, ಕಾಲು ತುಳಿತಾ ಇತ್ತು, 11 ಸಾವಾಯಿತು, ಹೀಗೆ ಹಾಗೆ ಅಲ್ಲಿ ಮ್ಯಾಚ್ ನಡೆಸಲೇಬಾರದು ಅನ್ನುವಂಥದ್ದೆಲ್ಲ ಏನಾಯಿತು, ಅದೆಲ್ಲದಕ್ಕೂ ಕೂಡ ಈಗ ಇತಿಶ್ರೀ ಹೇಳಿದಂಗೆ ಆಗಿದೆ. ಪಂದ್ಯಗಳ ಆರಂಭಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ KSCA ಮಾಡಿಕೊಂಡಿದೆ. ಜೊತೆಗೆ ಸರ್ಕಾರ ಅಂದರೆ ವಿಶೇಷವಾಗಿ ಗೃಹ ಇಲಾಖೆ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಲಭ್ಯವಾದ ಮಾಹಿತಿ ಪ್ರಕಾರ ಟಿಕೆಟ್ಗಳು ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿದ್ದಾವೆ. ಸೊ ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಿಕ್ಕಿರಿದು ತುಂಬಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಸಲದ ಪಂದ್ಯಾವಳಿಗಳಲ್ಲಿ ಎಷ್ಟು ಟೀಮ್ಗಳು ಭಾಗವಹಿಸ್ತಾವೋ ಎಲ್ಲ ಟೀಮ್ಗಳಿಗೂ ಕೂಡ ನಾವು ಶುಭವನ್ನು ಹಾರೈಸೋಣ. ಆದರೆ ವಿಶೇಷವಾಗಿ ಈ ಸಲದ ಚಾಂಪಿಯನ್ ಆಗಿದೆ RCB. ಈ RCBನೇ ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೊಂದು ಸಲ ಎಲ್ಲ ಪಂದ್ಯಗಳನ್ನು ಗೆಲ್ಲೋದ್ರ ಮೂಲಕ IPL ಕಪ್ಪಿಗೆ ಮತ್ತೊಂದು ಸಲ ಮುತ್ತಿಡಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ಕಪ್ಪು ಮತ್ತೆ ನಮ್ಮದಾಗಲಿ ಅನ್ನೋ ರೀತಿಯಲ್ಲಿ ನಾವು ದೇವರಲ್ಲೇ ಪ್ರಾರ್ಥನೆಯನ್ನು ಕೂಡ ಮಾಡೋಣ. IPL ಅನ್ನು ನೋಡ್ರಿ, ಎಲ್ಲರೂ ಎಂಜಾಯ್ ಮಾಡಿರಿ. ಯಾರ್ಯಾರು ಕ್ರಿಕೆಟ್ ಪ್ರೇಮಿಗಳಿದ್ದೀರಿ, ಕೇವಲ ಕರ್ನಾಟಕ ಅಂತ ಅಷ್ಟೇ ಅಲ್ಲ, ಆಲ್ ಇಂಡಿಯಾ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಕೂಡ ಈ ಪಂದ್ಯಾವಳಿಗಳನ್ನು ನೋಡಿ ಆನಂದ ಪಡ್ರಿ ಅಂತೇಳಿ ಹಾರೈಸ್ತಾ ಮತ್ತೊಮ್ಮೆ IPLನ ಎಲ್ಲ ತಂಡಗಳಿಗೆ ಶುಭಾಶಯಗಳನ್ನು ಹೇಳ್ತೇನೆ. ನಮಸ್ಕಾರ.